ಕನ್ನಡ ಸಾಹಿತ್ಯ ಲೋಕದ ಅಕ್ಷರ ಮಾಂತ್ರಿಕ ಎಸ್.ಎಲ್. ಭೈರಪ್ಪ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಭೈರಪ್ಪನವರು ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಇವತ್ತು ಮಧ್ಯಾಹ್ನ 2:38ಕ್ಕೆ ಹೃದಯ ಸ್ತಂಭನದಿಂದ ಇಹಲೋಕ ತ್ಯಜಿಸಿದ್ದಾರೆ. ಭಾರತ ಕಂಡ ಪ್ರಸಿದ್ಧ ಕಾದಂಬರಿಕಾರ, ತತ್ವಜ್ಞಾನಿ ಹಾಗೂ ಚಿತ್ರಕಥೆಗಾರ ಇನ್ನು ನೆನಪು ಮಾತ್ರ. ಅವರ ಕಾದಂಬರಿಗಳು ಎಂದೆಂದಿಗೂ ಅಜರಾಮರವಾಗಿ ಉಳಿಯುತ್ತೆ. ಅವರು ಬರೆದಿರುವಂತಹ ಕಾದಂಬರಿಗಳು ಪ್ರತಿ ಓದುಗನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಎಸ್.ಎಲ್. ಭೈರಪ್ಪ ಅವರ ಅಂತ್ಯಕ್ರಿಯೆ ಮೈಸೂರಿನಲ್ಲಿ ಶುಕ್ರವಾರ ನೆರವೇರಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್.ಎಲ್. ಭೈರಪ್ಪ ಅವರಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ರಾಜ್ಯ ಸರ್ಕಾರದಿಂದ ಎಸ್.ಎಲ್. ಭೈರಪ್ಪ ಅವರಿಗೆ ಗೌರವವನ್ನ ಸಮರ್ಪಣೆ ಮಾಡಲಾಗುತ್ತೆ. ಎಸ್.ಎಲ್. ಭೈರಪ್ಪ ಅವರ ಅಂತ್ಯಕ್ರಿಯೆ ಶುಕ್ರವಾರ ಮೈಸೂರಿನಲ್ಲಿ ನಡೆಯಲಿದ್ದು, ನಾಳೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಳಿಕ ಅಲ್ಲಿಂದ ಮೈಸೂರಿಗೆ ಪಾರ್ಥಿವ ಶರೀರ ತಲುಪಲಿದೆ. ಶುಕ್ರವಾರ ಮಧ್ಯಾಹ್ನ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಮೈಸೂರಿನಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಶುಕ್ರವಾರ ನೆರವೇರಿಸಲಾಗುತ್ತೆ. ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿ ಶುಕ್ರವಾರ ಅವರ ಹುಟ್ಟೂರಿನಲ್ಲಿ ಅವರಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ರಾಜ್ಯ ಸರ್ಕಾರದಿಂದ ಎಸ್.ಎಲ್. ಭೈರಪ್ಪ ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ನಿಟ್ಟಿನಲ್ಲಿ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಎಸ್.ಎಲ್. ಭೈರಪ್ಪ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರವಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಸಾರಸ್ವತ ಲೋಕವೇ ಬಡವಾಗಿ ಹೋಗಿದೆ. ಸಾಹಿತಿಯನ್ನ ಕಳೆದುಕೊಂಡು ಸಾಹಿತ್ಯ ಲೋಕ ಇದೀಗ ತುಂಬಲಾರದ ನಷ್ಟವನ್ನು ಅನುಭವಿಸ್ತಾ ಇದೆ. ಅವರ ನಿಧನಕ್ಕೆ ಅನೇಕ ಸಾಹಿತಿಗಳು, ಅವರ ಅಭಿಮಾನಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಈಗಾಗಲೇ ಅವರ ಪಾರ್ಥಿವ ಶರೀರ ಆಸ್ಪತ್ರೆಯಲ್ಲಿ ಇದ್ದು, ನಾಳೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಆನಂತರ ಶುಕ್ರವಾರ ಮೈಸೂರಿನಲ್ಲಿ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಚಿಕ್ಕಂದಿನಿಂದಲೂ ಓದು, ಬರಹ, ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನ ಇಟ್ಟುಕೊಂಡಿದ್ದಂತಹ ಎಸ್.ಎಲ್. ಭೈರಪ್ಪ ಅವರಿಗೆ ಸರಸ್ವತಿ ಅವರಿಗೆ ಒಲಿತಿದ್ಲು. ಸರಸ್ವತಿಯ ಪುತ್ರನಾಗಿಯೇ ಇಲ್ಲಿಯವರೆಗೂ ಕೂಡ ಅವರು ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನ ಕೊಟ್ಟಿದ್ರು. ಇತ್ತೀಚಿನ ದಿನಗಳಲ್ಲಿ ಕೆಲವು ತಿಂಗಳುಗಳಿಂದ ಮಾತ್ರ ಅವರು ಬರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಉತ್ತರಾಖಂಡ ಅನ್ನೋ ಬರೆದಂತಹ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಶಂಸೆಗಳ ಸುರಿಮಳೆಯೇ ಬಂತು. ಅಂತಹ ಸಂದರ್ಭದಲ್ಲೂ ಕೂಡ ನಂತರ ತಾನು ಬರಿತೀನೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಅವರಿಗೂ ಕೂಡ ಇತ್ತು. ಮುಂದೆ ನನಗೆ ಏನು ಬರಿಬೇಕು ಅನ್ನೋದು ಗೊತ್ತಿಲ್ಲ, ಬರೆಯುತ್ತೇನೋ ಬರೆಯದೆಯೋ ಇರಬಹುದು ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು. ಅದೇ ಕಾದಂಬರಿಗಳಲ್ಲಿ ಅದುವೇ ಕೊನೆಯ ಕಾದಂಬರಿಯಾಗಿ ಉಳಿಯಿತು. ಎಸ್.ಎಲ್. ಭೈರಪ್ಪ ಅವರ ನಿಧನಕ್ಕೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಅವರ ಬಗ್ಗೆ ಮಾತನಾಡಿದ್ದಾರೆ, ಅಶ್ರು ತರ್ಪಣವನ್ನು ಹೊಂದಿದ್ದಾರೆ. ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಪಾರ್ಥಿವ ಶರೀರವನ್ನ ಕಂಡು ಅನೇಕರು ಕಂಬನಿ ಮಿಡ್ತಿದ್ದಾರೆ. ಯಾರ್ಯಾರು ಗಣ್ಯರು ಏನೇನು ಹೇಳಿದ್ದಾರೆ ನೋಡೋಣ. ಭೈರಪ್ಪನವರ ನಿಧನದಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ದಿಗ್ಗಜನ ಕಳ್ಕೊಂಡು ಆಗುವಂಥ ನೋವಾಗಿದೆ. ಸಂಪೂರ್ಣವಾದ ಜೀವನ ಅವರು ನಡೆಸಿದರು. ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರುವ ಸಾಹಿತ್ಯ ಅಪಾರ ಮತ್ತು ವಿವಿಧಮಯ ಇತ್ತು. ನನಗೆ ಭೈರಪ್ಪನವ್ರ ಪರಿಚಯ ನನಗೆ 11 ವರ್ಷದವಳಿದ್ದಾಗಿನಿಂದ ಕಳೆದ 64 ವರ್ಷಗಳಿಂದ ನಾನು ಅವ್ರನ್ನ ಬಲ್ಲೆ. ಅವರು ನಮ್ಮ ಹುಬ್ಬಳ್ಳಿಯಲ್ಲಿ ಕಾಡು ಸಿದ್ದೇಶ್ವರ ಕಾಲೇಜಿನ ಲೆಕ್ಚರರ್ ಆಗಿ 60-61ನೇ ಇಸ್ವಿಯಲ್ಲಿ ಅವರು ಹುಬ್ಬಳ್ಳಿಗೆ ಬಂದಿದ್ದರು. ನಮ್ಮ ಮನೆ ಹಿಂದ್ಗಡೆ ಇರ್ತಿದ್ರು. ಆವಾಗಲೇ ಅವರು ಧರ್ಮಶ್ರೀ ಬರೆದಿರೋದು. ಅವರ ಎಲ್ಲ ಕಾದಂಬರಿಗಳು ಶ್ರೇಷ್ಠವಾಗಿದೆ. ಆದರೆ ನನಗೆ ಪ್ರಿಯವಾಗಿದ್ದು ಅನೇಕ ಕಾದಂಬರಿ: ತಬ್ಬಲಿಯು ನೀನಾದೆ ಮಗನೇ, ಸಾರ್ಥ, ಗೃಹಭಂಗ, ಭಿತ್ತಿ, ಧರ್ಮಶ್ರೀ, ದೂರ ಸರಿದರು, ಆವರಣ, ಪರ್ವ, ಒಂದೇ ಎರಡೇ, ಅನೇಕ, ನಾಯಿ ನೆರಳು, ನಿರಾಕರಣ, ಒಂದೇ ಎರಡೇ. ಒಬ್ಬ ಸಾಹಿತಿ ಮನಸ್ಸಿನ ಒಳಗೆ ಇನ್ನೊಬ್ಬರ ಮನಸ್ಸಿನ ಒಳಗೆ ಹೋಗಿ ಆ ಭಾವನೆಗಳನ್ನು ಲೇಖನ ರೂಪದಿಂದ ಅವರು ಬರೆದಿರುವಂಥ ಜನರು ಬಹಳ ಕಡಿಮೆ. ಒಬ್ಬ ಒಳ್ಳೆಯ ಕಲಾವಿದರು, ಒಳ್ಳೆಯ ವಿದ್ವಾಂಸರು,
ಒಂದು ಒಳ್ಳೆಯ ನೇರ ನುಡಿಯ ವ್ಯಕ್ತಿತ್ವದವರು ಅಂತ ನಾನು ಹೇಳಬಲ್ಲೆ. ಬಹಳ ದುಃಖದಿಂದ ಅವರಿಗೆ ನಾವೆಲ್ಲರೂ ವಿದಾಯ ಹೇಳ್ತಾ ಇದ್ದೀವಿ. ಡಾಕ್ಟರ್ SL ಭೈರಪ್ಪ ನಿಧನರಾಗಿದ್ದಾರೆ. ಇದು ನನಗೆ ಒಂದು ರೀತಿಯ ಹೃದಯಘಾತ ಆದಂಗೆ ಈ ಸುದ್ದಿ ನನ್ನ ಕಿವಿಗೆ ಅಪ್ಪಳಿಸಿದೆ. ಭೈರಪ್ಪ ಅವರ ಒಡನಾಟ ನನಗೆ 3 ವರ್ಷ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ವೀನರ್ ಆಗಿದ್ದರು ಅವರು. ನಾವೆಲ್ಲ ಸದಸ್ಯರಿದ್ದೆವು ಕೇಂದ್ರ ಸಾಹಿತ್ಯ ಅಕಾಡೆಮಿ. ಆವಾಗ ಅನಂತಮೂರ್ತಿ, ಕಂಬಾರ, ಬಲ್ಲಾಳ ಇವರೆಲ್ಲ ಸದಸ್ಯರಾಗಿದ್ದರು, ನಾನು ಸದಸ್ಯೆ. ಆವಾಗ ಎಲ್ಲರೂ ಅವರ ಮಾತುಗಳನ್ನು ಬಹಳ ಒಂದು ತನ್ಮಯತೆಯಿಂದ ಕೇಳ್ತಾಯಿದ್ರು. ಯಾಕಂದರೆ ಭೈರಪ್ಪ ಅಂದರೆ ವಿದ್ವಾಂಸರವರು. ಪ್ರತಿಯೊಂದು ಮಾತು ಅಷ್ಟು ತೂಕದ ಮಾತುಗಳನ್ನು ಆಡ್ತಾಯಿದ್ರು. ಭೈರಪ್ಪ 25 ಒಂದು ರೀತಿಯ ಮನುಷ್ಯ ಕುಲದ ಒಂದು ಜೀವನದ 25 ಪ್ರಯೋಗಗಳನ್ನು ಮಾಡಿದರು. ಅತ್ಯಂತ ಸ್ಟಡೀಡ್, ಓದಿಕೊಂಡು ಒಂದೊಂದು ಕಾದಂಬರಿನ 4 ವರ್ಷ, 3 ವರ್ಷ, 5 ವರ್ಷ ತಗೊಂಡು ಬರೆದರು. ಮತ್ತು ಆ ಒಂದು ಪ್ರಕಾರಕ್ಕೆ ಅವರ ನಿಷ್ಠೆ ಏನಿತ್ತಲ್ಲ ಅದು ಬಹಳ ನನಗೆ ಸೋಜಿಗೆ ಅನ್ನಿಸ್ತಾ ಇದೆ. ಸಾರಸ್ವತ ಲೋಕದ ದಿಗ್ಗಜ. ಅವರ ಕಾದಂಬರಿಗಳ ಮೂಲಕ, ಅವರ ಬರವಣಿಗೆಯ ಮೂಲಕ, ಅವರ ಸಂಶೋಧನೆಯ ಮೂಲಕ, ಅವರ ಅನುಭೂತಿಯನ್ನು ಸರಳ ರೀತಿಯಲ್ಲಿ ಬರ್ಕೊಂಡಿದ್ದರ ಮೂಲಕ ಕೋಟ್ಯಾಂತರ ಕನ್ನಡಿಗರ ಜನಮಾನಸವನ್ನು ತಲುಪಿದ್ದಾರೆ. ದೇಶಾದ್ಯಂತ, ವಿಶ್ವಾದ್ಯಂತ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದೆ ತಮ್ಮ ಹೆಸರನ್ನು ನೆಲೆನಾಟಿ ಹೋಗಿರುವಂತಹ ಕನ್ನಡದ ಅಪ್ರತಿಮ ಸಾಹಿತಿ. ಅನೇಕ ದಿನಗಳು, ಅನೇಕ ಗಂಟೆಗಳು ಅವರೊಂದಿಗೆ ಮಾತನಾಡಿದಂಥದ್ದು, ಹಂಚಿಕೊಂಡಿದ್ದಂಥದ್ದು ಇವೆಲ್ಲವೂ ನೆನಪಿಗೆ ಬರುತ್ತೆ. ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ, ಹಾಗೆ ಅವರಂತೆ ಹಿಂದೆಯೂ ಯಾರೂ ಇರಲಿಲ್ಲ, ಮುಂದೆಯೂ ಯಾರೂ ಇರೋದಿಲ್ಲ. ಕರ್ನಾಟಕದ, ಕನ್ನಡದ, ಈ ಮಣ್ಣಿನ, ಈ ಸಮಾಜದ ಸಾಕ್ಷಿ ಪ್ರಜ್ಞೆಯನ್ನು ತಮ್ಮ ಬರವಣಿಗೆಯ ಮೂಲಕ ಜಾಗೃತವಾಗಿ ಇಟ್ಟಂತಹ ಮಹಾನ್ ದಿಗ್ಗಜ ಲೇಖಕ. ಅವರಿಗೆ ನಿಮ್ಮೆಲ್ಲರ ಮೂಲಕ ಮತ್ತು ನೋಡುಗರ ಮೂಲಕ ನನ್ನ ಪ್ರಣಾಮಗಳನ್ನು ಈ ಕ್ಷಣದಲ್ಲಿ ಸಲ್ಲಿಸ್ತೇನೆ. ನಾನು ಮಾತಾಡಿ ಹಾಗೆ 6 ತಿಂಗಳ ಮೇಲೆ ಕಂಡ್ರೆ ನಾವು ಭೇಟಿಯಾದಾಗೆಲ್ಲ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಮಾತಾಡಿ ಅವರಿಗೆ ಆ ಮಾನವೀಯವಾದಂಥ ಒಂದು ಮನೋಭಾವ ಭಾಳ ಚೆನ್ನಾಗಿದೆ. ನಮ್ಮನೆ ಗೊತ್ತಿದೆ. ಅವ್ರದ್ದೇ ದಾರಿ ಬೇರೆ, ನನ್ನದೇ ಬೇರೆ. ಯಾವುದೇ ವಿಷಯ ಬರೆಯೋಕ್ಕೆ ಮೊದಲು ಅವರು ಆ ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡು ಅದರ ಬಗ್ಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ತಲೆ ಹಾಕಿ ಆಮೇಲೆ ಬರವಣಿಗೆಗೆ ನಾವು ಮಾಡ್ತೀವಿ. ನನ್ನ ಬರವಣಿಗೆಯಲ್ಲಿ ನಾನು ಸಮಾಜದಲ್ಲಿ ಇರ್ತಕ್ಕಂಥ ಏರುಪೇರು, ಜಾತಿ ಭೇದ, ಅಸ್ಪೃಶ್ಯತೆ ಇವುಗಳ ಬಗ್ಗೆ ಎಲ್ಲ ನನ್ನದು ಖಚಿತವಾದ ನಿಲುವು ಗೊತ್ತಿದೆ. ಆ ರೀತಿಯಾದ ಕೆಲವು ಭೈರಪ್ಪ ಸತ್ಯದ ಪಕ್ಷಪಾತಿಗಳೇ ಆಗಿದ್ರು ಅಂತೇಳಿ ಹೇಳೋದಕ್ಕೆ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ. ಭೈರಪ್ಪನವರ ಅಗಲುವಿಕೆ ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರವಾಗಿರ್ತಕ್ಕಂಥ ಹಾನಿಯಾಗಿದೆ. ಅದು ತುಂಬಲಾರದ ಹಾನಿ. ಭೈರಪ್ಪನವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೀನಿ. ಅವ್ರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ. SL ಭೈರಪ್ಪ ಅವರು ಕನ್ನಡ ಸಾಹಿತ್ಯ ಲೋಕ ಮಾತ್ರ ಅಲ್ಲ, ಇಡೀ ಭಾರತದಾದ್ಯಂತ ಸಾಹಿತ್ಯ ಆಸಕ್ತರಿಗೆ ಚಿರಪರಿಚಿತ ಹೆಸರು. ತನ್ನ ಕಾದಂಬರಿಗಳನ್ನು ಅವರು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲದೆ ಇಡೀ ದೇಶದ ಜನರು ಓದುವಂತಹ ರೀತಿಯಲ್ಲಿ ಕಾದಂಬರಿಗಳನ್ನು ಬರೆದರು. ಅದಕ್ಕೆ ಸಾಕ್ಷಿ ಅವರ ಕಾದಂಬರಿಗಳು ಭಾರತದ 14 ದೇಶಗಳಲ್ಲಿ ಅನುವಾದಗೊಂಡಿರುವಂಥದ್ದೇ ಅದಕ್ಕೆ ಸಾಕ್ಷಿ ಅಂತಾನೆ ಹೇಳಬೇಕಾಗುತ್ತೆ. ಇಂತಹ SL ಭೈರಪ್ಪ ಅವರಿಗೆ 2023ರಲ್ಲಿ ಇವರ ಸಾಹಿತ್ಯ ಲೋಕದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿಯೂ ಕೂಡ ಅರಸಿ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, 1999ರಲ್ಲಿ ಕನಕಪುರದಲ್ಲಿ ನಡೆದಂತಹ 67ನೇ ಅಖಿಲ ಭಾರತ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಕೂಡ SL ಭೈರಪ್ಪ ಅವರು ಆಗ್ತಾರೆ. SL ಭೈರಪ್ಪ ಅವರು ಕೇವಲ
ತಾನು ಮಾತ್ರ ಅಲ್ಲ ಇತರರಿಗೂ ಒಳಿತಾಗಬೇಕು ಅನ್ನುವಂತಹ ಮನೋಭಾವದಿಂದಲೇ ಅವರು ತನಗೆ ಯಾವುದೇ ಪುಸ್ತಕದಲ್ಲಿ ಏನಾದರೂ ರಿವಾರ್ಡ್ ಬಂದಿದ್ರೆ ಅದನ್ನ ಮಕ್ಕಳಿಗೆ ಕೊಡ್ತಾ ಇದ್ರು, ಬಡವರಿಗೆ ಕೊಡ್ತಾ ಇದ್ರು, ಅನಾಥರಿಗೆ ಕೊಡ್ತಾ ಇದ್ರು. ಇಂತಹ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡಂತಹ SL ಭೈರಪ್ಪ ಅವರು ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪದ್ಧತಿಗಳು ಕಂಡು ಬಂದರೆ ಅಥವಾ ಯಾವುದಾದ್ರೂ ಅನಿಷ್ಟಗಳು ಕಂಡು ಬಂದಂತಹ ಸಂದರ್ಭದಲ್ಲೂ ಕೂಡ ಅಂತಹ ವಿಚಾರಗಳನ್ನು ಎತ್ತಿಕೊಂಡು ಕಾದಂಬರಿಗಳನ್ನು ಬರೆದಿದ್ದಾರೆ. ಅವರಿಗೆ ಕೊನೆಯವರೆಗೆ ಅವರು ಹೇಳ್ತಾ ಇದ್ದಿದ್ದು ಒಂದೇ, ತಾವು ಆ ಒಂದು ಪುಸ್ತಕವನ್ನು ಬರೆಯುವಂತಹ ಸಂದರ್ಭದಲ್ಲಿ ಕೇವಲ ಫೀಲ್ಡ್ ವರ್ಕ್ ಮಾತ್ರ ಸಾಕಾಗೋದಿಲ್ಲ, ಅದನ್ನು ಅನುಭೂತಿ ಪಡಿಬೇಕು, ಅನುಭವವನ್ನು ಪಡಿಬೇಕು. ಆ ಅನುಭವವನ್ನು ಪಡೆದ ನಂತರ ಅದನ್ನು ತಾವು ಕಲ್ಪನೆಯ ಮೂಲಕ ಅದನ್ನು ಅಕ್ಷರದ ರೂಪವನ್ನು ಇಳಿಸಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ರು. ಅದೇ ಕಾರಣಕ್ಕಾಗಿ ಅವರು ಕಾದಂಬರಿಗಳನ್ನು ಬರಿತಾ ಇದ್ದಂತಹ ಸಂದರ್ಭದಲ್ಲಿ 3 ವರ್ಷ 4 ವರ್ಷ ತೆಗೆದುಕೊಳ್ತಾ ಇದ್ರು. ಅವರೇ ಹೇಳಿದ ಹಾಗೆ ಒಂದು ಪುಸ್ತಕವನ್ನು ಬರೆದ ನಂತರ ಎಷ್ಟೋ ಸಲ ಆ ಪುಸ್ತಕವನ್ನು ಓದಿದ ಬಳಿಕ ಮತ್ತೆ ಹೊಸದಾಗಿ ಬರೆದಿದ್ದಿದೆ, ಅಥವಾ ಕೆಲವು ಪ್ಯಾರಾಗಳನ್ನು ಚೇಂಜ್ ಮಾಡಿದ್ದಿದೆ, ಅಥವಾ ಆ ಪುಸ್ತಕದಲ್ಲಿ ಅರ್ಧ ಮಾತ್ರ ಸರಿ ಮಾಡಿ ಮತ್ತೆ ಇನ್ನು ಅರ್ಧ ಸರಿಯಾಗಿಲ್ಲ ಅನ್ನುವ ಕಾರಣಕ್ಕಾಗಿ ಮತ್ತೆ ಅರ್ಧವನ್ನು ಶುರುವಿನಿಂದ ಬರೆದಿದ್ದಿದೆ. ಇದೇ ಕಾರಣಕ್ಕಾಗಿ ಎಷ್ಟೋ ಸಂದರ್ಭದಲ್ಲಿ ಅವರು ಬರೆಯೋದು, ಆ ನಂತರ ಅದನ್ನು ಇತರರಿಗೆ ಓದೋದಕ್ಕೆ ಕೊಡೋದು, ಸರಿ ಇದೆಯಾ ಅಲ್ಲ ಅನ್ನೋದನ್ನು ತಿಳಿಸಿ ಆ ನಂತರ ಅದನ್ನು ಬಿಡುಗಡೆ ಮಾಡುವಂಥದ್ದು ಅಥವಾ ಆ ನಂತರ ಟೈಪ್ಗೆ ಕೊಡ್ತಾ ಇದ್ರು. ಇಂತಹ SL ಭೈರಪ್ಪ ಅವರು ಇದೀಗ ಸಾಹಿತ್ಯ ಲೋಕವನ್ನೇ ಮಾತ್ರ ಅಲ್ಲ, ಇಡೀ ಅವರ ಅಭಿಮಾನಿಗಳನ್ನು ಬಿಟ್ಟು ಅಗಲಿದ್ದಾರೆ.